ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲ ಸ್ವಾಗತ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ. ಕೆಳಗಡೆ ಒಂದು ಫೋಟೋ ಇದೆ, ಆ ಫೋಟೋ ನೀವು ನೋಡ್ತಿರಬಹುದು. ಈ ಫೋಟೋ ನಿಮಗೆಲ್ಲ ಗೊತ್ತಿರುತ್ತೆ ಯಾರಂತೇಳಿ. ಕೆಲವು ದಿನಗಳಿಂದ ಅನು ಅಕ್ಕ ಅಂತೇಳಿ ಇವರು ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ಶಾಲೆಗಳು ಹಾಳು ಬಿದ್ದಿರ್ತವೆ ಅಲ್ಲಿಗೆ ಹೋಗಿ ಆ ಶಾಲೆಗಳಿಗೆ ಸುಣ್ಣ ಬಳಿಯೋದು, ಬಣ್ಣ ಬಳಿಯೋದು, ಆ ಕ್ಲೀನ್ ಮಾಡೋದು, ಇಂಥ ಕೆಲಸಗಳು ಮಾಡಿ ಇಡೀ ಕರ್ನಾಟಕದಲ್ಲೇ ಅನು ಅಕ್ಕ ಅಂತೇಳಿ ಫೇಮಸ್ ಆಗಿರೋ ಅನು ಅವ್ರಿಗೆ ಒಳ್ಳೇದಾಗಲಿ. ಇವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೇನೆ, ಏನು ಅವಶ್ಯಕತೆ ಇದೆ, ಇವ್ರದೊಂದು ವಿಡಿಯೋ ನೋಡಿದ್ದು. ನಾನು 1.5 ಗಂಟೆ ಒಂದು ವಿಡಿಯೋ ನೋಡಿದೆ. ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅವರು ಫೇಸ್ಬುಕ್ ಲೈವ್ ಬಂದು ಯಾರೋ ಕೆಲವೊಬ್ಬರು ಕಿಡಿಗೇಡಿಗಳು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ತಮ್ಮ ಅಳಲನ್ನು ತೋಡಿಕೊಂಡ್ರು. ಬಹಳಷ್ಟು ಅಳ್ತಿದ್ರು. ನೋಡಿದ್ದೆ, ನನಗೂ ಸ್ವಲ್ಪ ಬೇಸರ ಆಗಿತ್ತು. ಆ ಬೇಸರ ಆದ ಕಾರಣ ಇವತ್ತು ನಾನು ಅವ್ರ ಬಗ್ಗೆ ಕೆಲವೊಂದು ಮಾತುಗಳಾಡಬೇಕು, ಮತ್ತೆ ಅವ್ರಿಗೊಂದು ಧೈರ್ಯ ತುಂಬಂತ ಕೆಲಸ ಮಾಡಬೇಕು ಅಂತೇಳಿ ಈ ಒಂದು ಲೈವ್ ಬಂದಿದ್ದೇನೆ ಸ್ನೇಹಿತರೆ. ನೋಡಿ, ನಾವು ಯಾವುದಾದ್ರೂ ಹುಟ್ಟಿದ ಮೇಲೆ ಏನಾದ್ರೂ ಈ ನನ್ನ ಊರಿಗೆ, ನಮ್ಮ ತಾಲೂಕಿಗೆ, ನನ್ನ ಜಿಲ್ಲೆಗೆ, ನನ್ನ ರಾಜ್ಯಕ್ಕೆ, ನನ್ನ ದೇಶಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂತೇಳಿ ಒಂದು ಪಣ ತೊಟ್ಟಿರ್ತೀವಿ. ಆದ್ರೆ ಕೆಲವೊಂದು ಕಿಡಿಗೇಡಿ ಶಕ್ತಿಗಳು ನಾವ್ ಹೆಂಗ್ ಬೆಳೆದಿರ್ತೀವೋ ಅವರು ಹಂಗೆ ಕಾಲಿಡಿರ್ತಾರೆ. ಅಂತ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಅಂತ ಪರಿಸ್ಥಿತಿ ಇವತ್ತ ನಮ್ಮ ಅನ್ನು ಅಕ್ಕ ಅಂತೇಳಿ ಈ ಅಮ್ಮ ಏನಿದ್ದಾಳೆ, ಈ ಅಮ್ಮ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ. ಎಷ್ಟೋ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಗ್ರಾಮ ಪಂಚಾಯತ್ಗಳು ಮಾಡಿದಂತ ಕೆಲಸ, ಮಾಡಬೇಕಾದಂತ ಕೆಲಸ ಈ ಅನ್ನುವಂತ ಒಬ್ಬ ಹೆಣ್ಮಗಳು ಹೋಗಿ ಮಾಡ್ತಿದ್ದಾಳೆ. ತನ್ನೊಂದು ಟೀಮ್ ಅನ್ನು ಕಟ್ಟಿಕೊಂಡು ಇಂಥವ್ರಿಗೆ ನಾವು ಪ್ರೋತ್ಸಾಹಿಸ್ಬೇಕು ಇಂಥವ್ರಿಗೆ ನಾವು. ಅದನ್ನು ಬಿಟ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ಫೇಸ್ಬುಕ್ ನಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡೋದು, ಅವ್ರ ಬಗ್ಗೆ ಇಲ್ಲ ಸಲ್ಲದು ಹೇಳೋದು, ಇದು ಒಳ್ಳೇದಲ್ಲ. ಯಾರೇ ಆಗ್ಲಿ ನೋಡಿ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ನನ್ನ ತಂಗಿಯೋ, ನನ್ನ ಮಗಳು, ನನ್ನ ಅಕ್ಕನೋ, ನನ್ನ ತಾಯಿ ಅಂತ ತಿಳ್ಕೊಂಡು ನಾವು ಅದು ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ಸರ್ಕಾರಗಳು ಎಷ್ಟೋ ಸರ್ಕಾರಗಳು ಬರ್ತಾ ಹೋಗ್ತವೆ, ಆದ್ರೆ ಕೆಲಸ ಮಾಡೋರು ಯಾರು ಇಲ್ಲ. ಇವತ್ತು ಅಧಿಕಾರಿಗಳು ಹೋಗಿ ಕೇಳಿ, ನಿಂತ್ಕೊಳಪ್ಪ ಮಾಡೋಣ ಅಂತ ಈ ರೀತಿ ಮಾತಾಡ್ತಾರೆ. ರಾಜಕೀಯ ನಾಯಕರಿಗೆ ಮಾತಾಡಿ, ನೀವು ಯಾರ್ಯಾರು ನೀವು ವೋಟ್ ಹಾಕಿರ್ತೀರಿ, ಜನಪ್ರತಿನಿಧಿಗಳು, ಅವ್ರ ಸತ್ ನಿಮ್ ಮಾತುಗಳಂಗಿಲ್ಲ. ಆದ್ರೆ ಈ ಅನ್ನುವಂತ ಈ ಅಮ್ಮ ಒಂದೇ ಒಂದು ಫೋನ್ ಮಾಡಿದ್ರೆ, ನಮ್ಮ ಊರಲ್ಲಿ ಸಮಸ್ಯೆ ಇದೆ, ನೀವು ಬನ್ನಿ ಅಂತ ಹೇಳಿದ್ರೆ ಏಕಾಏಕಿ ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ಟೀಮ್ ಅನ್ನು ಕಟ್ಕೊಂಡು ತನ್ನ ಊರಿಗೆ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ಇಂಥವ್ರಿಗೆ ಇವತ್ತ ನೀವು ಕಾಲು ಎಳೆಯೋಕೆ ಕೆಲಸ ಮಾಡಿ ನಾಚಿಕೆ ಆಗೋದು ನಿಮ್ಗೆ? ನೀವು ಮನುಷ್ಯರು ದನರು ಏನ್ ಗೊತ್ತಿಲ್ಲ ನಮ್ಗೆ. ಈ ಅಮ್ಮಗೆ ನಾವು ಸಪೋರ್ಟ್ ಮಾಡಬೇಕು. ಅನ್ನು ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಆ ಅಮ್ಮ ಏನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಆ ಅಮ್ಮಗ ಆ ಒಳ್ಳೆ ಕೆಲಸದಿಂದ ಸಪೋರ್ಟ್ ಮಾಡ್ಬೇಕಲ್ಲ ನಾವು. ಯಾರೇ ಆಗಿರ್ಲಿ, ಅದಕ್ಕೇನಿದೆ? ಸುಮ್ನೆ ಬಂದು ಬ್ಯಾಡ್ ಕಾಮೆಂಟ್ ಮಾಡಿದ್ರು, ಅದು ಹಂಗೆ ಇದು ಹಿಂಗೆ, ಈ ರೀತಿ ಇದು ಒಳ್ಳೇದಲ್ಲ. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ಯಾರೇ ಆಗ್ಲಿ ಒಳ್ಳೇದ್ ಮಾಡೋರಿಗೆ ಒಳ್ಳೇದಂತೇಳಿ, ಕೆಟ್ಟದ್ ಮಾಡೋದು ಕೆಟ್ಟದ್ ಅಂತೇಳಿ, ಅದಕ್ಕೇನಿದೆ? ಆ ಅಮ್ಮ ಮಾಡಿದ ಎಷ್ಟೋ ಕೆಲಸ ನೀವು ಮಾಡ್ತಿದ್ದೀರಿ. ಯಾವ್ದೊಂದು ತಪ್ಪು, ಚಿಕ್ಕದೊಂದು ತಪ್ಪು ಮಾಡಿದ್ರೆ ಅಂತೇಳಿ ಬ್ಯಾಡ್ ಕಾಮೆಂಟ್ ಮಾಡಿ, ಇದು ಯಾವ ನ್ಯಾಯ? ಇದು ನೀವು ಒಂದ್ಸರ್ತಿ ನೋಡಿ ಆ ಅಮ್ಮ ಏನೇನು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದಾಳೆ ಕೆಲಸ, ಯಾವ ರೀತಿ ಕೆಲಸ ಮಾಡಿದ್ದಾಳೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಅದಕ್ಕೆ ನೀವೆಲ್ಲ ಒಳ್ಳೇದ್ ಮಾಡಿದೆಲ್ಲ ಬಿಡ್ತೀರಿ, ಕೆಟ್ಟದ್ ಮಾಡಿದ್ರೆ ಮುಂದೆ ತರ್ತೀರಿ. ಏನ್ ಕೆಟ್ಟದ್ ಮಾಡಿದಾದ್ರೆ ಏನ ಅಮ್ಮ? 1.5 ತಾಸು ಸಮಯ ಅಮ್ಮ ಬಿಕ್ಕಿ ಅದ್ ನೋಡಿ ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ತಿಳ್ಕೊಳ್ಳಿ ನೀವೆಲ್ಲ. ನಾವು ಪ್ರೋತ್ಸಾಹಿಸೋಣ ಇಂಥವ್ರಿಗೆ. ನೋಡಿ, ನಮ್ಮ ಮನೆಯಲ್ಲಿ
ಕಸ ಹೊಡಿಲಕ್ ನಮ್ಗಾಗೋದಿಲ್ಲ. ತನ್ನ ಮನೆ ಬಿಟ್ಟು, ತನ್ನ ಕೆಲಸ ಬಿಟ್ಟು ಎಲ್ಲ ಕಡೆಗೆ ಬಂದು ಆ ಶಾಲೆಗಳಲ್ಲಿ ಮಲ್ಕೊಂಡು, ಆ ಶಾಲೆಗಳಲ್ಲಿ ಫ್ಯಾನ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ ಅಂತ ಜಾಗಕ್ಕೆ ಬಂದು ಆ ಶಾಲೆಯನ್ನು ಕ್ಲೀನ್ ಮಾಡುವಂತ ಕೆಲಸ ಈ ಅನ್ನೋ ಅವರು ಮಾಡ್ತಾರೆ. ಅಂಥವ್ರು ನಾವು ಪ್ರೋತ್ಸಾಹ ಮಾಡಬೇಕು. ಅಂಥವ್ರ ಬಗ್ಗೆ ನಾವು ಅಂಥವ್ರ ಸನ್ಮಾನ ಮಾಡ್ಬೇಕು. ನಾವು ನಿಮ್ಮ ಸನ್ಮಾನ ಬೇಡ, ಅವ್ರು ಕೆಲಸ ಮಾಡ್ತಿದ್ರೆ ಕಾಲಿ ಅಂತ ಎಳೆಯೋದು ಬೇಡ. ನಾವು ಕಾಲಿ ಯಾಕೆ ಹೇಳ್ತೀರಿ ನೀವು? This video sponsored by Polycon Tech UPVC Windows and Doors Aluminium Work Glass Work behind SLV Ceramics Hyderabad Road Yadagiri. ಮಾಡೋರ್ಗೆ ಮಾಡಿ ಬಿಡಿ. ನಿಮ್ಮ ಯೋಗ್ಯತೆಗೆ 10 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ನಿಮ್ದು. ಕೆಲಸ ಮಾಡೋರಿಗೆ ಇವತ್ತ ಬ್ಯಾಡ್ ಕಮೆಂಟ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅನ್ನೋರೆ, ನೀವು ಎಲ್ಲೇ ಇದ್ದಿರಬಹುದು, ಹೇಗೆ ಇದ್ದಿರಬಹುದು, ನಾನಂತ ನಿಮ್ಮ ಪರವಾಗಿದ್ದೇನೆ. ನೀವು ಇದೇ ರೀತಿ ಕೆಲಸ ಮಾಡ್ತಾ ಇರಿ. ನಿಮ್ಮ ಜೊತೆ ನಾವಿದ್ದೇವೆ. ಯಾರು ಎಷ್ಟೇ ಕಾಲು ಹೇಳಿ ಏನಾಗುದಿಲ್ಲ. ಪರಮಾತ್ಮನ ಅವ್ರಿಗೆ ಹೇಳ್ತಾನೆ, ತಿಳ್ಕೊರಿದು. ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ಪರಮಾತ್ಮನು ನಮ್ ತೊಂದರೆ ಕೊಡ್ತಾನೆ. ಅದು ನಾವು ನೆನಪಲ್ಲಿ ಇಟ್ಕೋಬೇಕು. ನಮ್ಗಂತೂ ಕೆಲಸ ಮಾಡಕ್ ಆಗ್ತಿಲ್ಲಲ್ಲ, ನಾವು ಸೈಲೆಂಟ್ ಆಗಿರ್ಬೇಕಲ್ಲಿ. ಯಾರೋ ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡಲಿ, ಮಾಡೋರು ಮಾಡ್ಲಿ, ಅದಕ್ಕೇನಿದೆ. ಮಾಡೋರ್ಗೇನು ಪ್ರೋತ್ಸಾಹ ಕೊಡ್ಬೇಕಲ್ಲ. ನಾವು ಪ್ರೋತ್ಸಾಹ ಕೊಟ್ಟರೆ ಅವರೇ ಮಾಡ್ತಾರೆ. ನಾವು ಇನ್ನ ಖಾಲಿ ಹೇಳೋ ಕೆಲಸ ಮಾಡಿದ್ರೆ ನಾಳೆ ಯಾವ ಕೆಲಸನೂ ಆಗುದಿಲ್ಲ. ನೋಡ್ರಿ, ಇವತ್ತು ಅನ್ನೋ ಕಡೆಯಿಂದ ಎಷ್ಟೋ ಶಾಲೆಗಳು ಅಭಿವೃದ್ಧಿ ಆಗಿದ್ದಾವೆ. ಆ ಅಮ್ಮ ಎಲ್ಲೆಲ್ಲಿ ಹೋಗಿ ಯಾವ ಹಳ್ಳಿಗಳು, ಎಷ್ಟೇ ಹಳ್ಳಿ ಇದ್ರು ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಕೆಲವೊಂದು ಹಳ್ಳಿಗಳಿಗೆ ಬಸ್ಸು ಸಹಿತ ಹೋಗಿಲ್ಲ. ಅಂತ ಹಳ್ಳಿಗಳಿಗೆ ನಡ್ಕೊಂತ ಹೋಗಿ ಆ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದು ಚಿತ್ರ ಇಳಿಸಿ ಬರ್ತಾರೆ ಅವರು, ತನ್ನ ಟೀಮನ್ನು ಕರ್ಕೊಂಡು. ಯೋಚನೆ ಮಾಡ್ಬೇಕು ಎಲ್ಲ. ಅದಕ್ಕೆ ಸುಮ್ನೆ ಏನೋ ನೋಡಿ ಬ್ಯಾಡ್ ಕಾಮೆಂಟ್ ಮಾಡ್ರಿ, ನನ್ಗೊಂದು ಸಲಹೆ ಕೊಡ್ತೀನಿ, ತಿಳ್ಕೊಡ್ರಿ. ನೀವು ಬ್ಯಾಡ್ ಕಾಮೆಂಟ್ ಮಾಡ್ರಿ, ನಾ ಬೇಡ ಅಂತ ಅನ್ನಂಗಿಲ್ಲ. ನಾನು ನಿಮ್ಗೆ ಬೇಡ ಅನ್ನೋ ಯಾರು ನನ್ ಯಾಕೆ ಅನ್ಬೇಕು? ಆದ್ರೆ ಎದಕ್ ಬ್ಯಾಡ್ ಕಾಮೆಂಟ್ ಮಾಡ್ಬೇಕು ಅದಕ್ಕೆ ಮಾಡಿ. ನೀವು ನಿಮ್ಮ ತಂದೆ ತಾಯಿದವರು ನಿಮ್ಗೊಂದು ಫೋನ್ ಕೊಡ್ಸಿದ್ದಾರೆ, ಡಾಟಾ ಹಾಕ್ಸಿದ್ದಾರೆ. ಆ ಡಾಟಾ ಮತ್ತು ಆ ಫೋನ್ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕಂತ ಕಲಿತ್ಕೊಳ್ಳಿ ನೀವು. ಒಂದು ವೇಳೆ ನಿಮ್ಮ ತಂದೆ ತಾಯಿಯವರು ಡಾಟಾನ ಹಾಕ್ಸಿಲ್ಲ, ಫೋನು ಕೊಡ್ಸಿಲ್ಲ, ನೀವೇ ತಗೊಂಡು ತಿಳ್ಕೊಳ್ಳಿ. ಆ ತಗೊಂಡದಕ್ಕೂ ವ್ಯಾಲ್ಯೂ ಇರಲಿ. ಅದಕ್ಕ ಆ ಫೋನ್ ಎಲ್ಲಿ ಯೂಸ್ ಹೆಂಗ್ ಮಾಡ್ಬೇಕಂತ ತಿಳ್ಕೊಳ್ಳಿ. ಅನ್ನುವಂಥವ್ರಿಗೆ ನೀವು ಬ್ಯಾಡ್ ಕಮೆಂಟ್ ಮಾಡಿದ್ರೆ ಏನಾಗೋದಿಲ್ಲ. ಆ ಬ್ಯಾಡ್ ಕಮೆಂಟ್ ಏನ್ ಮಾಡ್ತಿರಲ್ಲ, ನಿಮ್ಮ ಯೋಗ್ಯತೆ ತಿಳಿಸುತ್ತೆ. ನೀನೇ ಬ್ಯಾಡ್ ಅಂತೇಳಿ ಆ ಯೋಗ್ಯತೆ ತಿಳಿಸುತ್ತೆ ನಿಮ್ಗೆ. ಯಾರಿಗೆ ಆಗಲಿ, ನಾವು ಒಂದು ಕಾಮೆಂಟ್ ಮಾಡಿದ್ರೆ ಲಕ್ಷಾಂತರ ಜನ ನೋಡ್ತಾರೆ. ಎದುರಿನವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಆ ಕೆಲಸಕ್ಕೆ ನಾವು ತಕ್ಕಂತೆ ಕಾಮೆಂಟ್ ಮಾಡಬೇಕು. ಇವತ್ತ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ನಾವು ನೋಡೋಣ. ಎಷ್ಟು ಮಾತಾಡ್ತೀವಿ? ನಮ್ಮ ಊರುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಮಾತಾಡ್ಬೇಕಲ್ಲ. ನಮ್ಮ ಊರಿನ ಸಮಸ್ಯೆ ನಾವು ಮಾತಾಡ್ಕೋಬೇಕು. ಇನ್ನೊಬ್ಬರು ಯಾರೋ ಎಲ್ಲೋ ಕುಂತು ಕೆಲಸ ಮಾಡ್ತಾರೆ, ಎಲ್ಲೋ ಕುಂತು ಯಾರು ಲೈವ್ ಮಾಡ್ತಾರೆ, ಅವ್ರ ಬಗ್ಗೆ ನೀವ್ ಯಾಕೆ ಮಾಡ್ತೀರಿ? ಅವ್ರು ಒಳ್ಳೇದ್ ಮಾಡ್ತಾ ಇದ್ರೆ ತಗೊಳ್ಳಿ, ಕೆಟ್ಟದ್ ಮಾಡ್ತಾರೆ ಬಿಟ್ಟು ಬಿಡಿ. ನೋಡ, ಯಾರು ಕೆಟ್ಟದ್ ಮಾಡ್ತಾ ಇದ್ರೆ ಅಂದ್ರೆ ಅವ್ರಿಗೆ ನೀವು ಕಾಮೆಂಟ್ ಮಾಡಿ, ನೋಡ್ರಪ್ಪ ನಿಮ್ಮ ದಾರಿ ಇದು ಸರಿಯಾಗಿಲ್ಲ, ಇದು ಸರಿಯಾಗಿ ದಾರಿ ಹೋಗ್ತಾ ಇಲ್ಲ, ಇದು ತಿದ್ದುಕೊಳ್ಳಿ ಅಂತೇಳಿ ಅವ್ರಿಗೆ ಕಾಮೆಂಟ್ ಮಾಡಬಹುದು. ಈ ರೀತಿ ಮಾಡಬೇಕು. ಅದು ಬಿಟ್ಟು ಸುಮ್ನೆ ಕೆಲಸ ಮಾಡೋರಿಗೆ ಬ್ಯಾಡ್ ಕಾಮೆಂಟ್ ಮಾಡಿ ಮತ್ತೆ ಅವರು ಮುಂದೆ ಯಾವುದೇ ಕೆಲಸ ಮಾಡಾರ್ದಂಗ ಆಗ್ಬೇಕವರು. ಅವ್ರ ಕೆಲಸ ಬಿಡ್ತಿರ್ಬಹುದು, ಅನ್ನೋರ್ ಕೆಲಸ ಬಿಟ್ರೆ ಅವ್ರಿಗೇನು ಫರಕ್ ಬೀಳಂಗಿಲ್ಲ. ತಿಳ್ಕೊಳ್ಳಿ ನೀವು ಮೊದಲು. ಅನ್ನೋರ್ ಕೆಲಸ ಆ ಕೆಲಸ ಮಾಡಿದ್ ಬಿಟ್ರೆ ಇದು ತೊಂದರೆ ಯಾರಿಗಾಗ್ತದಂದ್ರೆ, ನಾಳೆ ಏನ್ ಕ್ಲೀನ್ ಮಾಡುವಂತ ಶಾಲೆಗಳಿರ್ತವೆ, ಸುಣ್ಣ ಬಣ್ಣ ಬೆಳೆಯುವಂತ ಶಾಲೆಗಳಿರ್ತವೆ, ಆ ಒಂದು ಲಾಸ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸುಮ್ನೆ
ಏನೋ ಫೋನ್ ಇದೆ ಕೈಯಲ್ಲಿ, ಏನ್ ಬೇಕಾದ್ರೆ ಕಾಮೆಂಟ್ ಮಾಡಬಹುದು, ಏನ್ ಬೇಕಾದ್ರೆ ನಾವು ಮಾಡಬಹುದು, ಮಾಡಿ ಪರವಾಗಿಲ್ಲ. ನಾ ಹೇಳಿದ ಒಂದು ಮಾತು, ನಿಮ್ಮ ಒಂದು ಮೆಸೇಜ್ ಬ್ಯಾಡ್ ಕಾಮೆಂಟ್ ಲಕ್ಷಾಂತರ ಜನ ನೋಡ್ತಾರೆ, ಅದ್ ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ. ಆ ರೀತಿ ಆಗ್ಬಾರ್ದು. ಕ್ರೈಮ್ ಆಗಿರೋರು ಒಂದು ಕಾಮೆಂಟ್ ಮಾಡಿದ್ದಾರೆ, ನೈಸ್ ಸ್ಪೀಚ್ ಬ್ರದರ್ ಅಂತೇಳಿ. ಥ್ಯಾಂಕ್ ಯು ಕ್ರೈಮ್ ಅವರೇ, ತಮ್ಮೊಂದು ಕಾಮೆಂಟ್ಗೆ ಧನ್ಯವಾದಗಳು. ನೋಡಿ, ಇವತ್ತ ನಾವೆಲ್ಲರೂ ಅನು ಅಕ್ಕ ಅಂತೇಳಿ, ಇವರು ಪಾಪ ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಿನವರು, ಒಂದು ಹೆಣ್ಣು ಮಗಳಾಗಿದ್ದು ಸಹ ತನ್ನ ಜಿಲ್ಲೆಗೆಲ್ಲ ತನ್ನ ರಾಜ್ಯಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು, ಒಳ್ಳೆಯ ಕೊಡುಗೆ ಕೊಡಬೇಕಂತೇಳಿ ಅವರು ಒಂದು ದಿಟ್ಟ ನಿರ್ಧಾರ ತಗೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಅವ್ರು ಮಾಡುವಂತ ಕೆಲಸಕ್ಕೆ ಇವರು ಕೆಲವೊಂದು ಕಿಡಿಗೇಡಿಗಳು ಬ್ಯಾಡ್ ಕಾಮೆಂಟ್ಗಳು ಮಾಡಿ ಅವರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಂತಹರ ವಿರುದ್ಧ ನಾವು ಇವತ್ತ ನಿಲ್ಬೇಕಾಗುತ್ತೆ. ಅನ್ನೋರ ಪರವಾಗಿ ನಾವು ನಿಲ್ಲೋಣ, ಅನ್ನೋರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋಣ. ಅನ್ನೋರೇ ತಾವು ಯಾರಿಗೂ ಅಂಜೋದ ಅವಶ್ಯಕತೆ ಇಲ್ಲ, ತಮ್ಮ ಕೆಲಸ ಮುಂದುವರಿಸಿ. ನನ್ನ ಯಾದಗಿರಿ ನ್ಯೂಸ್ನಲ್ಲಿ ತಮ್ಮ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೇನೆ, ನಿಮ್ಮ ಪರವಾಗಿ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ನೀವು ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಬಹುದು. ಬಹಳಷ್ಟು ಜನ ನಿಮ್ಮ ಪರವಾಗಿ ಕಾಮೆಂಟ್ ಮಾಡಿದ್ದಾರೆ, ಬ್ಯಾಡ್ ಕಾಮೆಂಟ್ ಮಾಡಿದವರು ವಿರುದ್ಧ ಕಾಮೆಂಟ್ ಮಾಡಿದ್ದಾರೆ. ಆದರೆ ನಿಮ್ಮ ಪರವಾಗಿ ಎಲ್ಲರಿದ್ದಾರೆ. ನಾವಂತೂ ಸದಾ ಎನಿ ಟೈಮ್ ನಿಮ್ಮ ಜೊತೆ ಇರ್ತೇವೆ. ಯಾರೇ ಏನ್ ಹೇಳಿದ್ರು ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವ್ರ ಜೊತೆ ನಾವು ಇರ್ತೇವೆ. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ.